ಎಲ್ಲರಿಗೂ ನಮಸ್ಕಾರ. ರಷ್ಯಾ ಭಾರತವನ್ನು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಪ್ರೂವ್ ಮಾಡಿತ್ತು. ಈಗಲೂ ಕೂಡ ಮತ್ತೆ ಪ್ರೂವ್ ಮಾಡಿದೆ. UN ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇರುತ್ತೆ, ಅದರಲ್ಲಿ ರಷ್ಯಾ ಈಗ ಸದ್ಯಕ್ಕೆ ಪ್ರೆಸಿಡೆಂಟ್ ಆಗಿದೆ. ಹೇಳ್ತೀನಿ ಅದು ಹೇಗೆ ಅಂತ. ಸಹಜವಾಗಿ ಸ್ಯಾಂಕ್ಷನ್ಸ್ ಇದ್ದಾಗ ಪ್ರೆಸಿಡೆಂಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಅನ್ಕೊಂಡಿರ್ತಾರೆ. ಬಟ್ ಅವರು ಪ್ರೆಸಿಡೆಂಟ್ ಆಗಿದ ತಕ್ಷಣವೇ ಯುಕ್ರೇನ್ ವಾರು ಅದು ಇದೆಲ್ಲ ಪಕ್ಕಕ್ಕಿಟ್ರೆ ನಮ್ಮ ಭಾರತದ ಪರ ಧ್ವನಿಯನ್ನು ಎತ್ತಿದ್ದಾರೆ. ಏನಪ್ಪ ಅಂದರೆ ಭಾರತದ ಮೇಲೆ ತುಂಬ ಪ್ರೆಷರನ್ನು ಹಾಕ್ತಿದ್ದಾರೆ ಎಲ್ಲ ದೇಶಗಳು ಸೇರಿಕೊಂಡು. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ UN ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನಂತ ತಿಳ್ಕೊಳ್ಳಿ. ಫಸ್ಟ್ ಇಲ್ಲಿ 10 ಅನ್ಪರ್ಮನೆಂಟ್ ಮೆಂಬರ್ ಇರ್ತಾರೆ, 5 ಪರ್ಮನೆಂಟ್ ಮೆಂಬರ್ ಇರ್ತಾರೆ. ಸೊ ಈ 5 ಪರ್ಮನೆಂಟ್ ಮೆಂಬರ್ಗೂ ಕೂಡ ವಿಟೋ ಪವರ್ ಇರುತ್ತೆ. ಒಂದು UK, ಇನ್ನೊಂದು ಫ್ರಾನ್ಸ್, ಮತ್ತು ಇನ್ನೊಂದು ಅಮೆರಿಕ, ರಷ್ಯಾ ಮತ್ತು ಚೀನಾನ ತೆಗೆದುಬಿಟ್ಟು ನಮ್ಮ ಭಾರತಕ್ಕೆ ಆ ಪವರ್ ಬರುವಂಥ ಚಾನ್ಸ್ ಇತ್ತು. ಇವಾಗ ನೀವು ತುಂಬ ಜನ ಅನ್ಕೊಂಡಿರ್ಬೋದು, ಯಾಕೆ ಭಾರತ ಬೇರೆ ದೇಶಗಳ ಥರ ಅಂದರೆ ಅಗ್ರೆಸಿವ್ ಆಗಿ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ. ಇವಾಗ ನೋಡಿ, ಏನಾದರೂ ಯುದ್ಧ ಆಯ್ತು ಅಂದ್ಕೊಳ್ಳಿ, ಜಮ್ಮು ಕಾಶ್ಮೀರ ವಿಚಾರವಾಗೋ ಅಥವಾ ಚೀನಾ ಜೊತೆ ಯುದ್ಧ ಆಯ್ತಂದ್ರೂ ಕೂಡ ವಿಶ್ವಸಂಸ್ಥೆಯಲ್ಲಿ ವೋಟಿಂಗ್ ಅನ್ನೋದಾಗುತ್ತೆ, ಯುದ್ಧ ನಿಲ್ಲಿಸಬೇಕಾ ಬೇಡವಾ ಅಂತ. ಸೊ ಆ ಟೈಮಲ್ಲಿ ವಿಟೋ ಪವರ್ ಇರುವಂಥ ದೇಶ ನಮ್ಮ ಪರವಾಗಿ ಇರಬೇಕು. ಸೊ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ಯಾರು ಮ್ಯಾಕ್ಸಿಮಮ್ ವೋಟ್ಸ್ ಹಾಕಿರ್ತಾರೋ ಇವಾಗ ಎಲ್ಲರೂ ಸೇರಿಕೊಂಡು ಯುದ್ಧ ಇಲ್ಲಿಗೆ ನಿಲ್ಲಿಸಬೇಕು. ಇವಾಗ POKನ ಕಂಪ್ಲೀಟ್ ಅವರು ವಶ ಮಾಡ್ಕೋಬೇಕು. ನಾವು ಯುದ್ಧ ಮಾಡಲೇಬೇಕಂದ್ರೂ ಕೂಡ ವಿಶ್ವಸಂಸ್ಥೆಯಲ್ಲಿ ಜಾಸ್ತಿ ವೋಟ್ಸು ಯುದ್ಧ ನಿಲ್ಬೇಕಂತಾನೆ ಬರುತ್ತೆ. ಸೊ ಯುದ್ಧ ನಿಲ್ಬೇಕಂತ ಬಂದಾಗ ನಾವು ಯುದ್ಧ ನಿಲ್ಲಿಸಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಅಂತಾರಾಷ್ಟ್ರೀಯ ಇದು ಕ್ರಿಮಿನಲ್ ಅಂತ ದೇಶದ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಾರೆ. ಸೊ ಅಂಥ ಟೈಮಲ್ಲಿ ಹೆಲ್ಪ್ ಮಾಡುವಂಥದ್ದು ಈ ವಿಟೋ ಪವರ್ ಇರುವಂಥ ಕಂಟ್ರೀಸ್. ಅದರಲ್ಲಿ ಮುಖ್ಯವಾಗಿ ಅಮೆರಿಕ, ರಷ್ಯಾ, ಫ್ರಾನ್ಸ್ ಮೂರೂ ಕೂಡ ನಮ್ಮ ಕಡೆ ಇದೆ. ಮತ್ತು UK ಕೂಡ ಕೆಲವೊಂದು ಬಾರಿ ಹೆಲ್ಪ್ ಮಾಡಿದೆ. ಫ್ರಾನ್ಸ್ ಜೊತೆ ಸೇನಾ ಒಪ್ಪಂದಗಳು ಜಾಸ್ತಿ ಇದೆ. ಮತ್ತು ರಷ್ಯಾ ಯಾವತ್ತೂ ಬಿಟ್ಕೊಡೋದಿಲ್ಲ. ಬಟ್ ರಷ್ಯಾ ಮೇಲೆ ಯಾರು ಪ್ರೆಷರ್ ಆಗ್ತಾರೆ ಅಂದರೆ ಚೀನಾ ಅವರು ಪ್ರೆಷರ್ ಹಾಕಿ, ಇನ್ ಕೇಸ್ ಇವಾಗ ಚೀನಾ ಮತ್ತು ಭಾರತದ ಯುದ್ಧ ಆಯಿತು ಅಂದ್ಕೊಳ್ಳಿ. ಸೊ ಅವಾಗ ರಷ್ಯಾ ಯಾರಿಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಹೇಳಿ? ಎರಡೂ ಕೂಡ ಬೇಕಾಗಿರುವಂಥ ದೇಶಗಳು. ನಮ್ಮ ಭಾರತಕ್ಕಿಂತ ಸ್ವಲ್ಪ ಫೈನಾನ್ಷಿಯಲ್ ವಿಚಾರವಾಗಿ ನೋಡ್ಕೊಳ್ಳೋದಾದರೆ ಚೀನಾನೇ ರಷ್ಯಾಗೆ ಜಾಸ್ತಿ ಬೇಕಾಗಿದೆ ಈಗ ಸದ್ಯಕ್ಕೆ. ಯಾಕಂದರೆ ರಷ್ಯಾ ತುಂಬ ಹಿಂದುಳಿದಿದೆ ಫೈನಾನ್ಷಿಯಲ್ ಯುದ್ಧಗಳಾಗ್ತಿರೋದ್ರಿಂದ. ಸೊ ಇನ್ನು ಅಮೆರಿಕ ಅವ್ರನ್ನ ನಂಬೋಕ್ಕಾಗೋದಿಲ್ಲ. ಸೊ ಈ ವಿಟೋ ಪವರ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಮತ್ತು ಇದು UN ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಹೇಗೆ ಪ್ರೆಸಿಡೆಂಟ್ ಆಗ್ತಾರೆ ಅಂದರೆ, ಮೊದಲೇ ಡಿಸೈಡ್ ಆಗಿರ್ತಾರೆ ಒಂದು ಟರ್ಮ್ಗೆ ಅಂತೇಳ್ಬಿಟ್ಟು, ಇವರಾದ್ಮೇಲೆ ಇವರು ಅಂತೇಳ್ಬಿಟ್ಟು. ಒನ್ಸ್ ಪ್ರೆಸಿಡೆಂಟ್ ಆದಮೇಲೆ ಅವ್ರಿಗೆ ಸೂಪರ್ ಪವರ್ಸ್ ಇರುತ್ತೆ, ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪವರ್ಸ್ ಇರುತ್ತೆ. ಅವ್ರು ಏನು ಬೇಕಿದ್ರು ಕೂಡ ಧ್ವನಿಯನ್ನು ಎತ್ಬೋದು. ಸೊ ಫಸ್ಟ್ ಎತ್ತಿರುವಂಥದ್ದು ಯುಕ್ರೇನ್ ವಾರು ಮತ್ತು ಇಸ್ರೇಲ್ ವಾರು, ಅವೆಲ್ಲದ್ರ ಜೊತೆ ಭಾರತದ ಮೇಲೆ ತುಂಬ ಪ್ರೆಷರನ್ನು ಹಾಕ್ತಿದ್ದೀರಾ. ಇವಾಗ ಸಹಜವಾಗಿ ಅಮೆರಿಕ ಅಥವಾ ಚೀನಾ ಅಥವಾ ಫ್ರಾನ್ಸು, UK ಇವುಗಳ ಮೇಲೆ ಪ್ರೆಷರ್ ಹಾಕಿದ್ರೆ ಅವ್ರಿಗೇನು ದೊಡ್ಡ ಇಶ್ಯೂ ಆಗೋದಿಲ್ಲ. ಯಾಕಂದರೆ ಅವ್ರ ಹತ್ರ ವಿಟೋ ಪವರ್ ಇದೆ. ಯಾವುದೇ ದೇಶ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ರೆ, ಯಾವುದೇ ದೇಶ ಅವ್ರ ಮೇಲೆ ಯುದ್ಧ ಮಾಡಿದ್ರು ಕೂಡ ವಿಟೋ ಪವರನ್ನು ಬಳಸಿ ಅದೇನು ನಿರ್ಧಾರವನ್ನು ತಗೊಂಡಿರ್ತಾರೋ ಅದನ್ನ ಎತ್ತಿ ಬಿಸಾಕ್ಬೋದು. ಇವಾಗ ಎಕ್ಸಾಂಪಲ್, ನಮಗೂ ಮತ್ತು ಪಾಕಿಸ್ತಾನ ಯುದ್ಧ ಆಯಿತು ಅಂದರೆ, ಎಲ್ಲ ಯುದ್ಧ ನಿಲ್ಲಿಸಬೇಕು ಅಂದರೆ ನಿಲ್ಲಿಸಬೇಕಾಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ರಷ್ಯಾ ಅವರು, ಅಮೆರಿಕ ಅವರು, ಫ್ರಾನ್ಸ್ ಅವರು ವಿಟೋ ಪವರ್ ಹತ್ರ ಇರುತ್ತಲ್ವ ಅವ್ರ ಹತ್ರ. ಸೊ ವಿಟೋ ಪವರನ್ನು ಬಳಸ್ಬಿಟ್ಟು ಎತ್ತಾಕ್ಬಿಡ್ತಾರೆ ಅದನ್ನು, ಅಂದರೆ ಅದು ಬಳಸೋದಿಲ್ಲ. ಸೊ ಇಸ್ರೇಲ್ ಯುದ್ಧ ಆಗ್ತಿರೋಗ್ಲೂ ಕೂಡ ಇಸ್ರೇಲ್ ಪರ ನಿಂತಿರೋ ಏಕೈಕ ದೇಶ ಅದು ಅಮೆರಿಕ. ಇಸ್ರೇಲ್ ಯುದ್ಧ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹಲವಾರು ಜನ ವಿಶ್ವಸಂಸ್ಥೆಯಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಅದ್ರ ವಿರುದ್ಧವಾಗಿ ಹಲವಾರು ಓಟ್ಗಳು ಕೂಡ ಬಂದಿತ್ತು, ಅಂದ್ರೆ ಯುದ್ಧ ನಿಲ್ಲಿಸಬೇಕು ಅಂತ. ಆದ್ರೆ ಅಮೆರಿಕ ತನ್ನ ವಿಟೋ ಪವರ್ ಅನ್ನ ಬಳಸಿ ಸೊ ಇಸ್ರೇಲ್ಗೆ ಪರವಾಗಿ ಯಾವಾಗ್ಲೂ ಕೂಡ ನಿಂತ್ಕೊಳ್ಳುತ್ತೆ. ಇವ್ರಿಗೆಲ್ಲ ವಿಟೋ ಪವರ್ ಇದ್ದಾಗ ದೊಡ್ಡ ಇಶ್ಯೂ ಆಗೋದಿಲ್ಲ. ಆದ್ರೆ ನಮ್ಮ ಭಾರತ ಹೆಂಗಂದ್ರೆ, ನಾವು ರಷ್ಯಾಗೆ ಹೋದ್ರೂ ಕೂಡ ಅಮೆರಿಕ ಅವ್ರ ಗುರಿ, ಅಮೆರಿಕ ಕಡೆ ಏನಾದ್ರು ಹೋಗ್ತಿದೀವಿ ಅಂದ್ರೆ ರಷ್ಯಾ ಅವ್ರು ಉರಿ ಪಡ್ಕೊಳ್ಳೋದಿಲ್ಲ. ಬಟ್ ಸಂಕಟ ಅಂತೂ ಪಡ್ಕೊಳ್ತಾರೆ, ಏನಾದ್ರು ಅಮೆರಿಕಾಗೆ ಫುಲ್ ಕೈ ಜೋಡಿಸ್ಬಿಡ್ತಾರ ಅಂತ. ಬಟ್ ರಷ್ಯಾ ಗೊತ್ತು, ನಾವು ಯಾವತ್ತೂ ಕೂಡ ರಷ್ಯಾನ ಬಿಟ್ಕೊಡೋದಿಲ್ಲ ಅಂತ. ಸೊ ಏನ್ ಹೇಳಿದ್ದಾರೆ ಅಂದ್ರೆ, ರಷ್ಯಾ ಅವರು ಪ್ರೆಷರನ್ನು ಜಾಸ್ತಿ ಆಗ್ತಿದ್ದೀರಾ, ಎಲ್ಲ ಇವಾಗ ಭಾರತ ಎಲ್ಲಿಗೆ ಹೋಗ್ಲಿ ಭಾರತದ ಬಿಂಬಿಸ್ತಿದ್ದೀರಾ. ಇವಾಗ ಚೀನಾ ಅಂತೂ ಒನ್ ಸೈಡೆಡ್ ಕ್ಲಿಯರ್, ಅಮೆರಿಕ ಆಪೋಸಿಟ್ ರಷ್ಯಾ ಮತ್ತು ಚೀನಾ ಕ್ಲಿಯರ್. ಬಟ್ ಭಾರತ ಏನಾಗಿದೆ ಅಂದರೆ ನ್ಯೂಟ್ರಲ್ ಆಗಿದೆಯಲ್ವಾ. ಸೊ ಅದಕ್ಕೆ ಪ್ರೆಷರ್ ಆಗ್ತಿದ್ದೀರಾ, ಇದು ತುಂಬ ದೊಡ್ಡ ತಪ್ಪು. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶ, ಅದ್ರ ಮೇಲೆ ಯಾವ್ಯಾವ ದೇಶಗಳು ಅಂದರೆ ಇವಾಗ ಏನೇ ಮಾಡಲಿ ಭಾರತ ಅದ್ರ ಮೇಲೆ ಯಾರಾದರೂ ಒಂದು ಕಮೆಂಟ್ ಮಾಡುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಆ ಗುಳ್ಳೆನರಿ ದೇಶ ಇರುವಂಥ ಅಮೆರಿಕ.